ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಅಕುಳಿಗೆ ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಫೆಬ್ರವರಿ 10ರಿಂದ 12ರವರೆಗೆ ಬಸವಗಿರಿಯಲ್ಲಿ 23ನೇ ವಚನ ವಿಜಯೋತ್ಸವ ಆಯೋಜನೆ. ವಿಜಯೋತ್ಸವದ ಪ್ರಯುಕ್ತ ಬೈಕ್ ರ್ಯಾಲಿ, ಕಾರ್ ರ್ಯಾಲಿ, ಉಚಿತ ಆರೋಗ್ಯ ತಪಾಸಣೆ ಆಯೋಜನೆ. ಪ್ರತಿಯೊಬ್ಬರು ತಪ್ಪದೇ ಪಾಲ್ಗೊಳ್ಳಿ. ಪೂಜ್ಯ ಡಾಕ್ಟರ್ ಅಕ್ಕ ಗಂಗಾಂಬಿಕಾ ತಾಯಿ. ಗುರು ಶಿಷ್ಯರ ಪರಂಪರೆ ಕೈ ಬಿಡಲಿದೆ. ಬಸವ ಸೇವಾ ಪ್ರತಿಷ್ಠಾನ ಸ್ಥಾಪಿಸಲಾಗಿದೆ. ಇದು ಮಹಿಳೆಯರಿಂದ ಸ್ಥಾಪಿತವಾದ ಏಕೈಕ ಸಂಸ್ಥೆಯಾಗಿದೆ. ಬಸವ ಸೇವಾ ಪ್ರತಿಷ್ಠಾನ ಹೆಸರು ದುರ್ಬಳಕೆಯಾಗದಂತೆ ನೋಡಿಕೊಳ್ಳಲಾಗ್ತಾ ಇದೆ. ತಪ್ಪು ಮಾಡಿದರೆ 4-5 ಜನ ಜೈಲಿಗೂ ಹೋಗ್ತಾರೆ. ಶಿವಶರಣಪ್ಪ ವಾಲಿ. 36ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕುರಿತು ನಗರದಲ್ಲಿ ಜಾಥಾ. ವಾಹನ ಸವಾರರು ತಪ್ಪದೇ ಸೀಟ್ ಬೆಲ್ಟ್ ಮತ್ತು ಹೆಲ್ಮೆಟ್ ಧರಿಸುವಂತೆ ಆರ್ಟಿಒ ಜಿಕೆ ಬಿರಾದರ್ ಸಲಹೆ. ಸಾಯಿ ಶಾಲೆ ಆವರಣದಿಂದ ನಗರದಾದ್ಯಂತ ಜರುಗಿದ ಜಾಗೃತಿ ಜಾಥಾ. ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಭಾಗಿ. ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆ ವತಿಯಿಂದ ನಗರದಲ್ಲಿ ರಮಾಬಾಯಿ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ. ಮಾತೋಶ್ರೀ ರಮಾಬಾಯಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ಪದಾಧಿಕಾರಿಗಳು. ಅಂಬೇಡ್ಕರ್ ಅವರ ಯಶಸ್ಸಿನ ಹಿಂದೆ ರಮಾಬಾಯಿ ಕೊಡುಗೆ ಅಪಾರವಾಗಿದೆ. ರಮೇಶ್ ಡಾಕುಳಗಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ನಗರದ ಪಾಪನಾಶ ಹಿಂಭಾಗದಲ್ಲಿರುವಂತಹ ಬಸವಗಿರಿಯಲ್ಲಿ 23ನೇ ವಚನ ವಿಜಯೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಭಕ್ತಿ, ಶ್ರದ್ಧೆ ಮತ್ತು ನಿಷ್ಠೆಯಿಂದ ಸಂಭ್ರಮ ಸಡಗರದಿಂದ ಹಮ್ಮಿಕೊಳ್ಳಲಾಗಿದೆ. ಫೆಬ್ರವರಿ 10ರಿಂದ 12ರವರೆಗೆ 3 ದಿವಸಗಳ ಕಾಲ ಈ ಕಾರ್ಯಕ್ರಮದಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜೆ, ಗುರುಬಸವ ಪುರಸ್ಕಾರ, ಶರಣ ಸೇವಾ ಪುರಸ್ಕಾರ, ಉದ್ಘಾಟನಾ ಸಮಾರಂಭ, ಸಮಸಾಮರಸ್ಯ ಸಮಾವೇಶ, ವಚನ ಸಾಹಿತ್ಯದ ವಿವಿಧ ಆಯಾಮಗಳ ಕುರಿತು ಚಿಂತನಗೋಷ್ಠಿ, ಸಾಮೂಹಿಕ ವಚನ ಪಾರಾಯಣ, ಸ್ತ್ರೀ ಶಕ್ತಿ ಸಮಾವೇಶಗಳು, ಮಹಾಕ್ರಾಂತಿ ನಾಟಕ, ಅಕ್ಕ ಮಹಾದೇವಿ ಕಿರುರೂಪಕ, ಯೋಗ ಆರೋಗ್ಯ ಶಿಬಿರ, ರಾಷ್ಟ್ರೀಯ ಜನಪದ ಉತ್ಸವದ ಪ್ರಯುಕ್ತ ಪಂಜಾಬ್, ಹರಿಯಾಣ ರಾಜ್ಯದ ಜನಪದ ಕಲಾವಿದರಿಂದ ವಿಶೇಷ ನೃತ್ಯ, ಲಿಂಗಾಯತ ಧರ್ಮ ಗ್ರಂಥ, ಗುರು ವಚನ ಮತ್ತು ವಚನ ಸಾಹಿತ್ಯದ ಭವ್ಯ ಮೆರವಣಿಗೆ, ವಚನ ಸಾಹಿತ್ಯಕ್ಕೆ ಪಟ್ಟಾಭಿಷೇಕ, ಹೀಗೆ ಹಲವು ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪೂಜ್ಯ ಡಾಕ್ಟರ್ ಅಕ್ಕ ಗಂಗಾಂಬಿಕಾ ತಾಯಿಯವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಈ ಕುರಿತು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಇಂದು ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ವಚನ ವಿಜಯೋತ್ಸವದ 23ನೇ ವಚನ ವಿಜಯೋತ್ಸವದ ಸಮಗ್ರ ಕಾರ್ಯಕ್ರಮದ ಕುರಿತು ಅವರು ಮಾಹಿತಿ ನೀಡಿದರು. ಜಾಗತಿಕ ಲಿಂಗಾಯತ ಮಹಾಸಭೆಯ ರಾಜ್ಯ ಉಪಾಧ್ಯಕ್ಷ ಬಸವರಾಜ್ ಧನ್ನೂರವರು ಮಾತನಾಡಿ, 2 ವಚನ ವಿಜಯೋತ್ಸವ ಆಗುವುದಿಲ್ಲ ಎನ್ನುವ ಭರವಸೆ ನಮಗಿದೆ. ಏಕೆಂದರೆ ಪೂಜ್ಯ ಪ್ರಭುದೇವರು ಕೂಡ 2 ಮಾಡುವುದಿಲ್ಲ ಎನ್ನುವ ನಿರ್ಧಾರ ಕೈಗೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ನಮಗೆ ಬಂದಿದೆ. ಆದ್ದರಿಂದ 3 ದಿವಸಗಳ ಕಾಲ ಬಸವ ಸೇವಾ ಪ್ರತಿಷ್ಠಾನದ ವತಿಯಿಂದ ಬಸವಗಿರಿಯಲ್ಲಿ ನಡೆಯುವಂತಹ ವಚನ ವಿಜಯೋತ್ಸವದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಳಬೇಕೆಂದು ತಿಳಿಸಿದರು. ಮಾಜಿ ಬಿಡಿಎ ಅಧ್ಯಕ್ಷರಾಗಿರುವಂಥ ಬಾಬು ವಾಲಿಯವರು ಕೂಡ ವಚನ ವಿಜಯೋತ್ಸವಕ್ಕೆ ಎಲ್ಲರಿಗೂ ಕೂಡ ಒಂದು ಆಹ್ವಾನವನ್ನು ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ, ವಿಶ್ವನಾಥ್ ಕಾಜಿ, ಶಂಕರಪ್ಪ ಹೊನ್ನ, ಸೋಮಶೇಖರ್ ಪಾಟೀಲ್ ಗಾದ್ಗಿ, ಜಯರಾಜ್ ಖಂಡ್ರೆ, ಧನರಾಜ್ ಹಂಗರ್ಗಿ, ಶರಣಪ್ಪ ಮಿಠಾರೆ, ವಿರೂಪಾಕ್ಷ ಗಾದ್ಗಿ, ಜ್ಞಾನದೇವಿ ಬಬ್ಚಡಿ ಸೇರಿದಂತೆ ಇನ್ನು ಅನೇಕ ಜನರು ಉಪಸ್ಥಿತರಿದ್ದರು. ಹುಣಸೂರಿನ ಶ್ರೀಗಳು ಹಾಗೂ ಇಲಕಲಿನ ಪೂಜ್ಯ ಶ್ರೀ ಗುರುಮಹಂತ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಮತ್ತೆ ಕೂಡಲ ಸಂಗಮ ಬಸವ ಧರ್ಮ ಪೀಠದ ಮಹಾಜಗದ್ಗುರು ಮಾತೆ ಗಂಗಾದೇವಿಯವರು ಆಗಮಿಸ್ತಾ ಇದ್ದಾರೆ. ಹಾಗೂ ಕಲಬುರಗಿಯ ಪೂಜ್ಯ ಶ್ರೀ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಹೀಗೆ ನಾಡಿನ ಪೂಜ್ಯರೆಲ್ಲರೂ ಆ ಕಾರ್ಯಕ್ರಮದಲ್ಲಿ ದಿವ್ಯ ನೇತೃತ್ವವನ್ನು ವಹಿಸಿಕೊಳ್ತಾ ಇದ್ದಾರೆ. ವಿಶೇಷವಾಗಿ ಆ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸಭಾಪತಿ ಶರಣ ಬಸವರಾಜ್ ಹೊರಟ್ಟಿಯವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ಸಂಸದರಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರು, ಶಾಸಕರಾದ ಪ್ರಭು ಚವ್ಹಾಣ್ ಅವರು, ಶಶಿಕಲಾ ಜೊಲ್ಲೆಯವರು, ಶರಣು ಸರ್ಗಾರ್ ಅವರು, ಡಾಕ್ಟರ್ ಸಿದ್ದು ಪಾಟೀಲ್ ಅವರು, ಶೈಲೇಂದ್ರ ಬೆಲ್ದಾಡೆ ಅವರು, ಮಾರುತರಾವ್ ಮೂಳೆ ಸೇರಿದಂತೆ ಇತರರೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಣ್ಣ ಸಾಬ್ ಜೊಲ್ಲೆ ಅವರು ಕೂಡ ಅಲ್ಲಿ ಬರ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಈ ಸಲದ ಪ್ರತಿ ಸಲ ಈ ಒಂದು ಶರಣ ಸಾಹಿತ್ಯ ಸಮಾಜ ಸೇವೆ ಸಲ್ಲಿಸಿರ್ತಕ್ಕಂಥವರಿಗೆ ನಾವು ಗುರುಬಸವ ಪುರಸ್ಕಾರವನ್ನು ಪ್ರತಿ ವರ್ಷನೂ ಕೂಡ ಕೊಡ್ತಾ ಬಂದಿದ್ದೀವಿ. ಈ ವರ್ಷ ಈ ಒಂದು ಗುರುಬಸವ ಪುರಸ್ಕಾರವನ್ನು ನಾಡಿನ ಖ್ಯಾತ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಗೋರು ಚೆನ್ನಬಸಪ್ಪ ಅವರಿಗೆ 12ನೇ ತಾರೀಕಿನಂದು ಮಧ್ಯಾಹ್ನ 2:30 ಗಂಟೆಗೆ ವಚನ ಸಾಹಿತ್ಯದ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಅವರಿಗೆ ಗುರುಬಸವ ಪುರಸ್ಕಾರವನ್ನು ನೀಡಿ ಅಲ್ಲಿ ಗೌರವಿಸಲಾಗ್ತಾ ಇದೆ. ಮತ್ತೆ ಈ ಒಂದು ಕಾರ್ಯಕ್ರಮದ ನಿಮಿತ್ತ ಈ ವರ್ಷ ವಿಶೇಷವಾಗಿ
ಶರಣ ಸೇವಾ ಪುರಸ್ಕಾರವನ್ನು ಈ ಶರಣ ಸಾಹಿತ್ಯ ಪ್ರಚಾರ ಮಾಡಿರ್ತಕ್ಕಂತ ಒಂದು ಕಾರ್ಯಕರ್ತರಿಗೆ, ಹಿರಿಯರಿಗೆ ಆ ಒಂದು ಶರಣ ಸೇವಾ ಪುರಸ್ಕಾರವನ್ನು ಕೂಡ ಅಲ್ಲಿ ನೀಡಿ ಗೌರವಿಸಲಾಗ್ತಾ ಇದೆ. ಅಷ್ಟೇ ಅಲ್ಲ, ಈ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಪೂಜ್ಯರು, ಚಿಂತಕರು, ಹಿರಿಯರು ಸೇರ್ಕೊಂಡು ಶಿವಶರಣಪ್ಪ ವಾಲಿಯವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಏನು ಗೊಂದಲ ಇತ್ತು ಅದನ್ನು ಬಗೆಹರಿಸಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ಮಾಡಿದ ಸಂದರ್ಭದಲ್ಲಿ ತವಂದಂಗೆ 2 ವಚನ ವಿಜಯೋತ್ಸವ ಆಗುವಂತ ಒಂದು ಪ್ರಕಟಣೆಗಳು ಪತ್ರಿಕೆಯಲ್ಲಿ ಗೋಚರ ಆದರೂ ಕೂಡ ಈ ಒಂದು ಸಮಿತಿ ಪ್ರಮುಖರೆಲ್ಲ ಗಂಗಾಂಬಿಕೆಯವರ ಬಸವ ಸೇವಾ ಪ್ರತಿಷ್ಠಾನ ಏನು ಮೊದಲಿಂದ ನಡೆಸ್ಕೊಂಡು ಬಂದಿದೆ, ಅದ್ರ ಪರವಾಗಿನೇ ಅವರೇ ಮಾಡಬೇಕು ಅನ್ನುವಂಥ ಒಂದು ನಿರ್ಣಯ ತಗೊಂಡು ಅವರಿಗೆ ಒಂದು ಶಕ್ತಿಯನ್ನು ತುಂಬಿ ಈ ಒಂದು ಕಾರ್ಯಕ್ರಮಕ್ಕೆ ಶಕ್ತಿಯಾಗಿ ನಿಂತಿದ ಕಾರಣ ಇನ್ನೊಂದು ವಚನ ವಿಜಯೋತ್ಸವ ಆಗುವಂತ ಒಂದು ಯಾವುದೇ ಲಕ್ಷಣ ಅವರು ಕೂಡ ಎರಡೆರಡು ಆಗಬಾರ್ದು ಅಂತಕ್ಕಂಥ ವಿಚಾರ ತೆಗೆದುಕೊಂಡಿದ್ದಾರೆ ಅನ್ನೋ ಮಾತು ಕೇಳಬಂದಿದೆ. ಅದು ಸ್ವಾಗತಾರ್ಹ, ನಾವು ಅವರಿಗೆ ಗೌರವಿಸ್ತೇವೆ ಮತ್ತು ಅಕ್ಕನವರ ಪರವಾಗಿ ಅವರೆಲ್ಲರೂ ಈ ಒಂದು ವಚನ ವಿಜಯೋತ್ಸವದಲ್ಲಿ ಭಾಗವಹಿಸಿ ಎಲ್ಲರೂ ಸೇರಿ ಒಂದೇ ವಚನ ವಿಜಯೋತ್ಸವ ಮಾಡೋಣ. ನಮ್ಮೆಲ್ಲರ ಗುರು ಬಸವಣ್ಣನವರು, ನಮ್ಮೆಲ್ಲರ ದಾರಿ ದೀಪ ವಚನ ಸಾಹಿತ್ಯ. ಹಾಗಾಗಿ ನಾವೆಲ್ಲರೂ ಸೇರಿ ಒಂದೇ ವಚನ ವಿಜಯೋತ್ಸವವನ್ನು ನಾವು ಮಾಡೋಣ ಅಂತ ಈ ಮೂಲಕ ಕರೆಯನ್ನು ಕೊಡ್ತೀವಿ. ಬಂಧುಗಳೇ, ಒಂದು ಮಧ್ಯದಲ್ಲಿ ನಿಂತೋಗಿತ್ತು. ಮತ್ತೆ ಬಸವ ಸೇವಾ ಪ್ರತಿಷ್ಠಾನದ ವತಿಯಿಂದ ಪರಮ ಪೂಜ್ಯ ಅಕ್ಕ ಗಂಗಾಂಬಿಕೆಯವರ ನೇತೃತ್ವದಲ್ಲಿ ದಿವಂಗತರಾಗಿರ್ತಕ್ಕಂಥ ಪೂಜಾ ಅಕ್ಕ ಅನ್ನಪೂರ್ಣ ತಾಯಿಯವರ ಮಂಟಪದಲ್ಲಿ ಈ ವಚನ ವಿಜಯೋತ್ಸವ ಮತ್ತೆ ಅದ್ದೂರಿಯಾಗಿ ಏನು 2-3 ವರ್ಷ ಕಾಲಾಂತರದಿಂದ ಮರೆಮಾಚಿತ್ತು. ಮೈಸೂರು ದಸರಾ ಉತ್ಸವಕ್ಕಿಂತಲೂ ಅತಿ ವಿಜೃಂಭಣೆಯಿಂದ ಈ ವಚನ ಉತ್ಸವ ಆಚರಣೆ ಆಗ್ತಾ ಬಂದಿತ್ತು. ಒಂದು ಹೊಸ ಮಾದರಿ ಮತ್ತು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದಿತ್ತು. 2-3 ವರ್ಷ ಬಂದಿರ್ತಕ್ಕಂಥ ಈ ಸಲ ಕಳೆದೆಲ್ಲದಕ್ಕಿಂತಲೂ ಅತಿ ದೂರದಿಂದ ಈ ವಚನ ವಿಜಯೋತ್ಸವ ಸಿದ್ಧತೆಗಳು ಅಕ್ಕವರ ನೇತೃತ್ವದಲ್ಲಿ ಪೂರ್ಣಗೊಂಡಿದೆ. ಭಾರತೀಯ ಬಸವ ಬಳಗದ ವತಿಯಿಂದ, ಭಾರತೀಯ ಹಿರೇಮಠ ಸಂಸ್ಥಾನದ ವತಿಯಿಂದ ಅಧಿಕೃತವಾಗಿ ಈ ನಾಡಿನ ಆಂಧ್ರ ನಾವು ವಚನ ವಿಜಯೋತ್ಸವ ಒಂದೇ ಮಾಡಲು ಪೂಜ್ಯ ಪ್ರಭುದೇವರಿಗೂ ಕೂಡ ಸಭೆಗೆ ಕರೆದಿದ್ದೆವು. ಆದರೆ ಅವರು 2 ಬಾರಿ ಕರೆದರೂ ಕೂಡ ಸಭೆಗೆ ಬಾರದೆ ತಪ್ಪಿಸಿಕೊಂಡಿದ್ದಾರೆ ಎಂದು ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ ಅವರು ಇಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರು ತಿಳಿಸಿದರು. ನಾನು ಯಾರ ಪರನೂ ಅಲ್ಲ, ವಿರೋಧನೂ ಅಲ್ಲ, ನಾನು ಯಾವ ಪಕ್ಷದವನೂ ಅಲ್ಲ, ಯಾರಿಗೂ ಕೂಡ ನಾವು ಸಪೋರ್ಟ್ ಕೂಡ ಮಾಡೋದಿಲ್ಲ, ವಿರೋಧನೂ ಕೂಡ ಮಾಡೋದಿಲ್ಲ. ಆದರೆ ಇದ್ದಿದ್ದನ್ನು ಇದ್ದ ಹಾಗೆ ಹೇಳುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಯಾವ ಗುಂಪಿನವನು ಕೂಡ ನಾನು ಅಲ್ಲ. ಮೊದಲಿನಿಂದಲೂ ಬಸವ ಸೇವಾ ಪ್ರತಿಷ್ಠಾನವೇ ಇದೆ. ಅದರ ಅಡಿಯಲ್ಲಿ ವಚನ ಒಂದು ವಿಜಯೋತ್ಸವ ಕಾರ್ಯಕ್ರಮ ನಡೀತಾ ಇತ್ತು. ಅದೇ ಈಗ ಸೇಮ್ ಮುಂದುವರಿಯುತ್ತೆ ಅನ್ನುವಂಥ ಮಾತನ್ನು ಕೂಡ ವಾಲಿಯವರು ಹೇಳಿದರು. ಬಸವಗಿರಿಯ ಆಸ್ತಿ ಪತ್ರಗಳನ್ನು ಪರಿಶೀಲನೆ ಮಾಡಿ ನೋಡಿದಾಗ ಒಂದಿಷ್ಟು ತಪ್ಪುಗಳಾಗಿರತಕ್ಕಂಥದ್ದನ್ನು ನಾನು ಕಂಡಿದ್ದೇನೆ. ಅದನ್ನು ಕೆಲವರು ತಿದ್ದುಕೊಳ್ಬೇಕು. ಒಂದಾಗಿ ಸಂಸ್ಥೆ ಮುಂದುವರಿಸ್ಕೊಂಡು ಹೋದರೆ ಬಹಳ ಉತ್ತಮ. ಆದರೆ ಕೆಲವು ವ್ಯಕ್ತಿಗಳು ಒಂದು ವೇಳೆ ಒಪ್ಕೊಳ್ಳದೆ ಇದ್ದರೆ, ಒಂದಾಗಿ ಹೋಗದೇ ಇದ್ದರೆ, ಕೆಲವರು ತಮ್ಮ ಒಂದು ತಪ್ಪಿಗಾಗಿ ಜೈಲಿಗೂ ಕೂಡ ಹೋಗ್ತಾರೆ ಅಷ್ಟೇ ಅನ್ನುವಂಥ ಮಾತನ್ನು ವಾಲಿಯವರು ಹೇಳಿದರು. ಪ್ರಭುದೇವರು ನಾವು ಕರೆದ ಸಭೆಗೆ ಬರಲಿಲ್ಲ. 23ನೇ ತಾರೀಕು ಕರೆದ್ವಿ, ಆದರೆ ಬರಲಿಲ್ಲ. ಜನವರಿ 23ನೇ ತಾರೀಕು ನನಗೆ ಬೇರೆ ಕಾರ್ಯಕ್ರಮ ಇದೆ ಅಂತ ಹೇಳಿದರು. 25ನೇ ತಾರೀಕು ಬನ್ನಿ ಅಂತ ಕರೆದ್ವಿ, ಆದರೂ ಕೂಡ ಅವರು ಗುಲ್ಬರ್ಗಕ್ಕೆ ಹೋಗೋದಿದೆ ಅನ್ನುವಂಥ ಮಾತನ್ನು ಹೇಳಿದರು. ಆದರೂ ಈ ಎಲ್ಲ ವಿಷಯಗಳನ್ನು ನಾವು ನೋಡಿದಾಗ ಚೋರ್ಕೆ ಮನ್ಮೆ ಚಾಂದಿನಿ ಹೈ ಎಂದೇ ಅರ್ಥ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಶಿವಶರಣಪ್ಪ ವಾಲಿಯವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬನ್ನಿ, ಅವರು ಇನ್ನೂ ಹಲವಾರು ವಿಷಯಗಳನ್ನು ಮಾಧ್ಯಮದವರೊಂದಿಗೆ ಹಂಚ್ಕೊಂಡಿದ್ದಾರೆ. ಬನ್ನಿ, ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ನಾನು ಪತ್ರಿಕೆಯಲ್ಲಿ ಬಂದಿಲ್ಲ, ಆದರೆ ಇವತ್ತು ಯಾರಾದರೂ ಪ್ರಶ್ನೆ ಕೇಳ್ತಾರೇನೋ ಅಂತ ನಾನೇ ದಾರಿ ಕೊಡ್ತೇನೆ. ಅದು ಯಾರಿಗೂ ಕೇಳಿಲ್ಲ. ಅದು ಏನು ಅಂತಂದರೆ, ಅವತ್ತು ಮೀಟಿಂಗ್ ಕರೆದ್ರೆ ಒಂದು ಸೈಡ್ ಮೀಟಿಂಗ್ ಕರೀರಿ, ಒಬ್ಬರಿಗೆ ಒಂದೇ ಗುಂಪಿನವ್ರಿಗೆ ಕರೀರಿ ಅಂತ ನಾನು ಸ್ಪಷ್ಟವಾಗಿ ಹೇಳ್ದೆ. ನಾನು ಅಕ್ಕ ಅನ್ನಪೂರ್ಣ ಅವ್ರ ಗುಂಪಿನವ್ರೂ ಅಲ್ಲ, ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಅವ್ರ ಗುಂಪಿನವರು ಅಲ್ಲ. ನಾನು ಸಮಾಜದ ಗುಂಪಿನವರು. ಸಮಾಜದ ಮೇಲೆ ಅನ್ಯಾಯ ಆದಾಗ ಯಾವ ಗುಂಪು ತಪ್ಪು ಮಾಡಿದ್ರು ಅವ್ರ ವಿರುದ್ಧ ಮಾಡೋದು. ಆವತ್ತು ನಾನು ಎಲ್ಲರಿಗೆ ಬರೀ ಬಾಯಿಗೆ ಹೇಳಿಲ್ಲ, ನೋಟಿಸ್ ಕೊಟ್ಟಿನಿ, ಲಿಖಿತ, ಅವ್ರ ಸಹಿ ತಗೊಂಡಿನಿ. ಆಮೇಲೆ ಪ್ರಭುಸ್ವಾಮಿಯವರು ನಿಜವಾಗಿ ನೋಡಿದ್ರು ಪಾಪ ಅವರು ಆಕಳಂತ ಮನುಷ್ಯರು,
ನಾ ಇವತ್ತು ಅತಿ ವಿಷಾದಿಂದ ಹೇಳಬೇಕಾಯ್ತದ ಅವ್ರು ಕಟ್ಕೂರು ಕೈದ ಕಟ್ಕೊಂಡಂಗೆ ಆಗ್ಯಾರ ಹಾಕೊಂಡಿದ್ದ. ಆದ್ರೆ ಅವರಿಗೆ ಭೇಟಿಯಾಗಿ ನಾನು ಹೇಳಿದೆ, ಅಪ್ಪವ್ರೆ ನೀವು ಬಸವ ನನ್ನ ಸಲುವಾಗಿ ಸೇವೆ ಸಲ್ಲಿಸಿದವರಿದ್ರಿ, ನೀವು ಮೀಟಿಂಗ್ದಾಗ ಬರ್ರಿ, ನಿಮ್ದು ಏನಾರ ಪ್ರಾಬ್ಲಮ್ ಇದ್ರೆ ಅದು ಆಮೇಲೆ ಬಗೆಹರಿಸೋಣ, ಮೊಟ್ಟ ಮೊದಲು ವಿಜಯೋತ್ಸವ ಬಗ್ಗೆ ಸಮಸ್ಯೆ ಬಗೆಹರಿಸೋಣ. ಅವ್ರು ಹೇಳಿದ್ರು, ಅಲ್ಲಿಯವರೇ ಕರೆದ್ರು ಅಲ್ಲ ಅನ್ನೋದಿಲ್ಲ, ಬರ್ತೀನಿ. ಅದು 23ಕ್ಕೆ ನಾ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಇಟ್ಕೊತೀನಿ, ಅದಕ್ಕೆ ಆಗೋದಿಲ್ಲ. ನಾನು ನೀವು ಪ್ರತಿ ತಿಂಗಳು ಒಂದು ವರ್ಷ ಇತ್ತಂದ್ರೆ ಅದಕ್ಕೆ ನಾ ಮುರಿಯೋದಿಲ್ಲ, ನಮ್ದೇನು ವರ್ಷ ಅಲ್ಲ, 23ಕ್ಕೆ ಇದ್ದಿದ್ದು 25ಕ್ಕೆ ಇಟ್ಕೊತೀನಿ, ನೀವು ಅವತ್ತು ಬರ್ರಿ. 24ಕ್ಕೆ ಇಡ್ತೀನಿ ಅಂದ್ರೆ ಕಲಬುರ್ಗಿ ಹೋಗೋದದ ಅಂತ ಹೇಳೋದು, ಹೀಗದ ಅಂತ ಹೇಳಿ ನಾ 25ಕ್ಕೆ ಇಟ್ಕೊತೀನಿ ಅಂತ ಹೇಳಿ 25ಕ್ಕೆ ಇಟ್ಕೊಂಡೆ. ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದ್ರೆ ಚೋರ್ಗೆ ಮನ್ಮೆ ಚಾಂದಿನಿ ಅಂತ ಒಂದು ಗಾದೆ ಮಾಡ್ತಾರೆ. ಅದು ಹೋದ್ಮೇಲೆ ಎಲ್ಲಿ ನನ್ನ ಆಸ್ತಿ ಪಾಸ್ತಿ ಬಗ್ಗೆ ಏನು ಕೇಳ್ತಾರೇನೋ ಅಂತ ಅವ್ರಿಗಿತ್ತು. ನಾವು ಅದಕ್ಕೆ ಕೇಳಕ್ ಕರೆದಿಲ್ಲ. ನಾ ಕರೆದಿದ್ದು ವಿಜಯೋತ್ಸವ 2 ಆಗಬಾರ್ದು ಅಂತ. ಆದ್ರೆ ಪತ್ರಿಕಾ ಬಾಂಧವರಿಗೆ ನನ್ನ ವಿನಂತಿ ಅದ, ನಾವು ಒಂದು ಸೈಡ್ ಕರೆದಿಲ್ಲ. ಮತ್ತು ಅದೊಂದು ಕೆಲವರು ಹೇಳಿದ್ರು, ಅವರು ಮನ್ಯಾಗ ಕರೆದಾರೆ ಅಂತ ಹೇಳಿ ಕೆಲವರು ಬಿತ್ತು. ನಾ ಮನ್ಯಾಗ ಕರೆದಿಲ್ಲ. ಇದು ಏನು ಸಂಸ್ಥೆ ಅದ, ಇದನ್ನ ಸಂರಕ್ಷಣಾ ಸಮಿತಿ ಆಫೀಸ್ನಲ್ಲಿ ಕರ್ತೀನಿ. ಆಫೀಸ್ ನನ್ನ ಮನೆಯಾಗ ಒಂದು ರೂಮ್ ಇತ್ತಂದ್ರೆ ಅದಕ್ಕೆ ಅದು ಮನೆ ಅಲ್ಲ, ಅದರ ಆವರಣದಲ್ಲಿ, ಆಫೀಸ್ ಆವರಣದಲ್ಲಿ ಕರ್ತೀನಿ. ಬಸವ ಪ್ರತಿಷ್ಠಾನದು ಸಮಾಜದವ್ರು ಕೂಡಿ ಎಲ್ಲಾರ ಒಂದು ಮತ್ತೊಂದು ದೊಡ್ಡ ಆಫೀಸ್ ಕಟ್ಕೊಟ್ರಾದ್ರು ಅಲ್ಲಿ ಕರೀತೀನಿ. ನಾನು ಅಲ್ಲಿ ಕರೆದಿದ್ದು ಅದು ಸಂರಕ್ಷಣಾ ಸಮಿತಿದು ಒಂದು ಆಫೀಸು, ಆಫೀಸ್ ಆವರಣದಲ್ಲಿ ಕರ್ತೀನಿ, ವಾದಿಯವ್ರ ಮನೆಯಾಗ ಕರೀತೀನಿ. ಮತ್ತು ಒಂದು ಸೈಡ್ ಕರೆದಿಲ್ಲ, ಇಬ್ಬರಿಗೂ ಕರೆದಿದ್ದಾರೆ. ಮತ್ತು ಮತ್ತೊಂದು ಮಾತು ಹೇಳ್ತೀನಿ, ಇನ್ನು ಮುಂದೆ ಕೆಲವೇ ದಿವಸದಾಗ ಅದೇನು ಪ್ರಕರಣ ಅದ ಅದ್ರ ಬಗ್ಗೆನೂ ಬಗೆಹರಿಸ್ತೀನಿ. ಸಮಾಜದವ್ರು ಎಲ್ಲರೂ ಕೂಡಿ ಸರಿಯಾಗಿ ಬಗೆಹರಿಸ್ಕೊಂಡ್ರೆ ತುಂಬ ಸಂತೋಷ ಅದ. ಇಲ್ಲಿ ಹೋದ್ರೆ ಒಂದು 4-5 ಜನ ಜೈಲಿಗೆ ಹೋಗ್ತಾರೆ ಅಷ್ಟೇ. ಅದ್ರೊಳಗೆ ಎಲ್ಲರೂ ಪ್ರಕರಣ ಇದು ಓಪನ್ ಹೇಳ್ತಿಲ್ಲ, ಇವತ್ತು ಹೇಳಬಾರ್ದು, ಅದನ್ನು ಹೇಳ್ತೇನೆ. ಯಾಕೆ ಅದು ಸಮಾಜದಲ್ಲೇ ಬಗೆಹರಿಸ್ಬೇಕಂತ ಹೇಳಿ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ಕೋರ್ಟ್ನಲ್ಲಿ ಡಿಸಿಷನ್ ಆದರೂ ಅಪೀಲ್ ಅದ, ವಾಲಿ ಕೋರ್ಟ್ದಾಗ ಡಿಸಿಷನ್ ಆದರೂ ಅಪೀಲ್ ಇಲ್ಲ. ಯಾಕ ನ್ಯಾಯದ ಪ್ರಕಾರ ಮಾಡ್ತೇವೆ. ಅಲ್ಲಿ ಯಾರೇ ಮುಖ ನೋಡಿ ಮಾಡೋದಿಲ್ಲ, ಅಥವಾ ಯಾರ ದವಾಖಾನೆ ಕೊಟ್ಕೊಂಡು 4 ಮಂದಿ ಅಂದರೆ ನಾನು ಅದು ಮಾಡೋದಿಲ್ಲ. ನಾನು ಸ್ಪಷ್ಟ ಏನದ, ನ್ಯಾಯಕ್ಕೆ ಏನದ, ಯಾರು ತಪ್ಪ್ಯಾರ, ಎಷ್ಟು ತಪ್ಪ್ಯಾರ, ಅದು ದಾಖಲೆಗಳ ಪರಿಶೀಲಿಸಿದ, ಯಾವ ರೀತಿ ತಪ್ಪು ಮಾಡ್ಯಾರ, ಸಮಾಜದ ಆಸ್ತಿ ಯಾವ ರೀತಿ ನುಂಗಾಕ ಪ್ರಯತ್ನ ಮಾಡ್ಯಾರ. ನುಂಗಿದವ್ರು ನುಂಗ್ದು ಬ್ಯಾಡ ಅಂತಿಲ್ಲ, ಎಲ್ಲ ಕಡೆ ತಿಲ್ಲ ತರ ಕಣ್ಮುಚ್ಕೋತ. ಆದ್ರೆ ತಿಂದಿದ ಹಕ್ಕಿಸ್ಕೋಬೇಕು, ಪಚಾಸಂಗೆ ತಿನ್ನಬೇಕು, ಹೆಚ್ಚಿಗೆ ತಿನ್ನಬೇಡ ಬಂದ ಸಮಾಜ ದುಡ್ಡು ಸಮಾಜ ಕುಡಿಬೇಕು. ಅದು ಬಗೆಹರಿಸ್ಕೊಂಡು ಒಳ್ಳೇದದ, ಇಲ್ಲ ಅದು ಬಗೆಹರಿಸ್ತೀನಿ. ಇದು ಕಾರ್ಯಕ್ರಮ ಪ್ರಭುದೇವರಿಗೆ ಆಹ್ವಾನಿಸಿದ್ರಿ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾಡಳಿತ ಬೀದರ್ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೀದರ್ ಮೋಟಾರ್ ವಾಹನ ತರಬೇತಿ ಶಾಲೆಯ ಸಂಘದ ವತಿಯಿಂದ 36ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕುರಿತು ಬೀದರ್ ನಗರದಲ್ಲಿ ಜಾಥಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಾಯಿ ಪಬ್ಲಿಕ್ ಸ್ಕೂಲ್ಸ್ ಮೈದಾನದಿಂದ ಚಾಲನೆಯನ್ನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿರುವಂಥ ಗೌರವಾನ್ವಿತ ನ್ಯಾಯಾಧೀಶ ಪ್ರಕಾಶ್ ಬನ್ಸೋಡೆ ಅವರು ಹಾಗೂ ಬೀದರ್ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾಗಿರುವಂತಹ ಜಿ.ಕೆ. ಬಿರಾದರ್ ಅವರು ಹಾಗೂ ಸಂಚಾರಿ ಪೊಲೀಸ್ ಠಾಣೆಯ PI ಆಗಿರ್ತಕ್ಕಂಥ ಬಾಪುಗೌಡ ಪಾಟೀಲ್ ಅವರು ಈ ಒಂದು ಜಾಥಾಗೆ ಚಾಲನೆ ಕೊಡ್ತಾರೆ. ರಸ್ತೆ ಸುರಕ್ಷತಾ ಕುರಿತು ಸ್ಲೋಗನ್ಗಳೊಂದಿಗೆ ಒಂದು ಕುಡಿದು ವಾಹನವನ್ನು ಚಾಲನೆ ಮಾಡಬಾರ್ದು, ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಿ ಜೀವವನ್ನು ಉಳಿಸಬೇಕು, ಕಾರ್ ಚಾಲಕರು ತಪ್ಪದೇ ಸೀಟ್ ಬೆಲ್ಟನ್ನು ಕಡ್ಡಾಯವಾಗಿ ಧರಿಸಿ ಒಂದು ಪ್ರಯಾಣ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ RTO ಜಿ.ಕೆ. ಬಿರಾದರ್ ಅವರು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಇನ್ನು ಹಲವಾರು ಸಲಹೆಗಳನ್ನು ಅವರು ನೀಡಿದರು. RTO ಜಿ.ಕೆ. ಬಿರಾದರ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡ್ತಾ ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡಬಾರ್ದು,
ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಫೋನ್ ಉಪಯೋಗಿಸಬಾರದು. ವಾಹನಗಳ ನಡುವೆ ಸುರಕ್ಷಿತ ಅಂತರ ಇರಬೇಕು. ರಸ್ತೆಯ ಮೇಲೆ ಬರುವಂತಹ ಎಲ್ಲ ಸಂಚಾರಿ ಚಿಹ್ನೆಗಳನ್ನು, ಸಂಜ್ಞೆಗಳನ್ನು, ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ವಾಹನಗಳನ್ನು ಯಾವಾಗಲೂ ಕೂಡ ಸುಸ್ಥಿತಿಯಲ್ಲಿ ಇಡಬೇಕು. ಅಂಕುಡೊಂಕು ತಿರುವಿನಲ್ಲಿ ಓವರ್ಟೇಕ್ ಮಾಡಬಾರದು. ಪಾದಚಾರಿಗಳು ದಾಟುವ ಸ್ಥಳ ಹಾಗೂ ಶಾಲಾ ವಲಯಗಳಲ್ಲಿ ವೇಗವನ್ನು ಕಡಿಮೆ ಮಾಡಿ ರಸ್ತೆ ವಾಹನವನ್ನು ಚಲಾಯಿಸಬೇಕು. ಹೀಗೆ ಅನೇಕ ಸ್ಲೋಗನ್ಗಳನ್ನು ಹೇಳುತ್ತಾ ನಗರದ ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ, ಭಗತ್ ಸಿಂಗ್ ವೃತ್ತ, ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಿಂದ ಸಾಯಿ ಸ್ಕೂಲ್ ಮೈದಾನಕ್ಕೆ ತೆರಳಿ ಅಲ್ಲಿ ಪುನಃ ಮುಕ್ತಾಯಗೊಂಡಿತು. ಈ ಜಾಥಾ ಕಾರ್ಯಕ್ರಮದಲ್ಲಿ ಮಾತಾ ಮಾಣಿಕೇಶ್ವರಿ PU ಕಾಲೇಜಿನ ಹಾಗೂ ಗುರುನಾನಕ್ PU ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದರು. ಹೆಲ್ಮೆಟ್ ಇಲ್ಲದೆ ವಾಹನ ಓಡಿಸಕ್ಕೆ ಹೋಗಬೇಡಿ. ಈಗ ಅಪಘಾತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಲ್ಮೆಟ್ ಹಾಕದೇ ಇರೋದರಿಂದ ಸಾವು ನೋವುಗಳು ಜಾಸ್ತಿ ಆಗ್ತಾ ಇದೆ. ಆಮೇಲೆ ಕಾರಲ್ಲಿ ಸೀಟ್ ಬೆಲ್ಟ್ ಹಾಕಿ, ಆಮೇಲೆ ತಾವು ರಸ್ತೆಯಲ್ಲಿ ಹೋಗುವಾಗ ಸಂಚಾರಿ ನಿಯಮಗಳನ್ನು ಪಾಲಿಸಿ ಬೇರೆಯವರಿಗೂ ಚೆನ್ನಾಗಿ ರಸ್ತೆಯಲ್ಲಿ ಓಡಿಸಕ್ಕೆ ಅವಕಾಶ ಮಾಡಿಕೊಡಿ. ಯಾಕಂದ್ರೆ ಅಪಘಾತಗಳಲ್ಲಿ ಇವತ್ತು ಲಕ್ಷಾಂತರ ಜನ ಸಾವು ನೋವುಗಳಾಗ್ತಾ ಇದ್ದಾವೆ. ಸಾವಿರಾರು ಕೋಟಿ ಪ್ರಾಪರ್ಟಿ ಹಾಳಾಗ್ತಾ ಇದೆ. ಇದೆಲ್ಲ ಹಾಳಾಗಬಾರ್ದು ಅಂದ್ರೆ ನಾವು ಚೆನ್ನಾಗಿ ಡ್ರೈವರ್ ಆದವರು ರಸ್ತೆ ಮೇಲೆ ಸಂಚಾರಿ ನಿಯಮಗಳನ್ನು ಪಾಲಿಸಿಕೊಂಡು ವೆಹಿಕಲ್ ಓಡಿಸಿದ್ರೆ ಅಪಘಾತಗಳ ಸಂಖ್ಯೆ ಕಡಿಮೆ ಆಗ್ತಾ ಐತಿ. ಈ ದೇಶದ ಆಸ್ತಿ ನಾವು ಉಳಿಸಕ್ಕೆ ಸಾಧ್ಯ ಆಗ್ತದೆ. ತಾವೆಲ್ಲರೂ ಪ್ರಯತ್ನ ಮಾಡಿದ್ರೆ ಇದು ಸಾಧ್ಯ ಇದೆ. ಇದೆಲ್ಲ ತಮ್ಮ ಹೊಣೆಗಾರಿಕೆ ಇದೆ. ತಾವು ಇದನ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದರೆ ನಾವು ಎಲ್ಲರ ಜೀವವನ್ನು ಉಳಿಸಬಹುದು, ನಾವು ಸುರಕ್ಷಿತವಾಗಿ ಬದುಕಬಹುದು ಅನ್ನೋದು ನಾನು ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. GK ಬಿರಾದರ್ RTO ಬೀದರ್ ಅವರು. ಒಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ತಂದೆ ತಾಯಿ ಇದ್ದುದನ್ನು ನಾವು ನೋಡಿದ್ದೇವೆ. ಸಹೋದರರು ಇದ್ದಿರ್ತಕ್ಕಂಥದ್ದನ್ನು ನೋಡಿದ್ದೇವೆ. ಚಿಕ್ಕಪ್ಪ ದೊಡ್ಡಪ್ಪದವರು ಇದ್ದುದನ್ನು ನಾವು ನೋಡಿದ್ದೇವೆ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಬಹುದೊಡ್ಡ ಯಶಸ್ಸಿನ ಹಿಂದೆ ಅವರ ಧರ್ಮಪತ್ನಿ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾಗಿದೆ ಎಂದು ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಹಾಗೂ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಒಂದು ಮುಖಂಡರಾಗಿರತಕ್ಕಂಥ ರಮೇಶ್ ಡಾಕುಳಿಗಿಯವರು ಹೇಳಿದರು. ನಗರದ ಡಾಕ್ಟರ್ BR ಅಂಬೇಡ್ಕರ್ ಅವರ ವೃತ್ತದಲ್ಲಿ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ ಒಂದು ಜಯಂತಿಯ ಪ್ರಯುಕ್ತವಾಗಿ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದ ಬಳಿಕ ಅವರು ಮಾತನಾಡ್ತಾರೆ. ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಅವರ ರಾಜ್ಯ ಘಟಕದ ಆದೇಶದ ಮೇರೆಗೆ ಇಂದು ಎಲ್ಲ ಕಡೆಗಳಲ್ಲಿ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡಲಾಗ್ತಾ ಇದೆ ಎಂದು ತಿಳಿಸಿದರು. ಇದೇ ವೇಳೆ ಮುಖಂಡರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಬೆಲ್ದಾರ್ ಅವರು ಹಾಗೆ ಇನ್ನಿತರ ಅನೇಕ ಜನ ಒಂದು ಯುವಕರು, ಮುಖಂಡರು ಹಾಗೂ ತಾಯಂದಿರು ಈ ಸಂದರ್ಭದಲ್ಲಿ ಅವರು ಕೂಡ ಉಪಸ್ಥಿತರಿದ್ದರು. ರಮಾಬಾಯಿ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದರು, ಜಯಘೋಷಗಳನ್ನು ಕೂಗಿದರು. ಇವತ್ತು ಅನೇಕ ಸಂದರ್ಭಗಳಲ್ಲಿ ಮಕ್ಕಳಿಗೋಸ್ಕರ ತಾಯಿ ತ್ಯಾಗ ಮಾಡಿದ್ದನ್ನು ನೋಡಿದ್ದೇವೆ. ಆದರೆ ಗಂಡನಿಗೋಸ್ಕರ ಇಡೀ ತನ್ನ ಜೀವಮಾನ ಸುಖ ಸಂಪತ್ತು ಯಾವುದನ್ನು ಬಯಸದೆ ಇಡೀ ತನ್ನ ಜೀವಮಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಓದಿಗಾಗಿ ಸಹಕರಿಸಿ ಅವರ ಜ್ಞಾನ ಸಂಪಾದನೆ, ಅವರ ಸಮಾಜ ಸೇವೆ, ಅವರ ದೇಶ ಸೇವೆಗಾಗಿ ಅವರ ಒಂದು ಹೋರಾಟಕ್ಕೆ, ಬಾಬಾ ಸಾಹೇಬ್ ಅವರ ಹೋರಾಟಕ್ಕೆ ಸ್ಫೂರ್ತಿಯ ನೆಲೆಯಾಗಿ ಮಾತಾಜಿಯವರು ನಿಂತು ಇವತ್ತು ಚರಿತ್ರಾರ್ಹವಾಗಿದ್ದಾರೆ. ಅಂಥ ತಾಯಿಯ ಒಂದು ತ್ಯಾಗಮಯ ಗುಣಗಳನ್ನು ಇಂದಿನ ಮಹಿಳೆಯರು ಅನುಸರಿಸಬೇಕಾಗಿ ಬಂದಿದೆ. ಮತ್ತು ಅಂಥ ಮಹಿಳೆಯರು ಸಾಮಾಜಿಕ ಹೋರಾಟದಲ್ಲಿ ತೊಡಗಿ ಈ ದೇಶದ ಸಾಮಾಜಿಕ ನ್ಯಾಯ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚಿಸಿರ್ತಕ್ಕಂಥ ಸಂವಿಧಾನ, ಆ ಸಂವಿಧಾನದಿಂದ ಇವತ್ತು ಕೋಟ್ಯಾಂತರ ಜನ ಏನು ಫಲಾನುಭವಿಗಳಾಗಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ರಮಾಬಾಯಿ ಅಂಬೇಡ್ಕರ್ ಅವರು ಕೊಟ್ಟಂಥ ಕನಸಿನ ಒಂದು ಭಾರತ ಮತ್ತು ಈ ಒಂದು ಅಸ್ಪೃಶ್ಯ ಸಮುದಾಯಗಳನ್ನು ಬೆಳಕಿನಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನದಲ್ಲಿ ನಾವು ನೀವೆಲ್ಲ ಭಾಗಿಯಾಗೋಣ. ಇವತ್ತು ರಮಾಬಾಯಿ ಅಂಬೇಡ್ಕರ್ ಅವರ ಜಯಂತಿಯ ನಿಮಿತ್ತವಾಗಿ ಇವತ್ತು ಸಾಯಂಕಾಲನೂ ಕೂಡ ಅಂಬೇಡ್ಕರ್ ಸರ್ಕಲ್ ಹತ್ರ ಕಾರ್ಯಕ್ರಮ ಇದೆ. ಗೋವಿಂದ್ ಪೂಜಾರಿ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಅವರ ಎಲ್ಲ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು, ತಾಲೂಕು ಮಟ್ಟದ ಪದಾಧಿಕಾರಿಗಳು ಸಾಯಂಕಾಲ ಸಕ್ರಿಯವಾಗಿ ಭಾಗವಹಿಸಬೇಕಂತೇಳಿ ನಾನು ಈ ಮೂಲಕ ಕೋರಿ ನಾನು ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯ ತಿಳಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ರಮಾತಾಯಿ ಅಂಬೇಡ್ಕರ್. ಅತಿ ದೊಡ್ಡ ತ್ಯಾಗ ಅಂದರೆ ರಮಾತಾಯಿ ಅವರಾಗಿರುತ್ತದೆ. ಹಾಗಾಗಿ ಈ ಒಂದು ಭಾರತ ದೇಶದ ಎಲ್ಲ ಜನತೆಗೆ ನಾನು ಇವತ್ತು ರಮಾತಾಯಿ 127ನೇ ಜಯಂತಿ ಉತ್ಸವದ ಶುಭಾಶಯವನ್ನು ಕೋರುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಅವರ ರಾಜ್ಯ ಆದೇಶದಂತೆ ಇಡೀ ರಾಜ್ಯಾದ್ಯಂತ, ಇಡೀ ಜಿಲ್ಲೆ ಹಾಗೂ ಎಲ್ಲ ತಾಲೂಕು ಗ್ರಾಮ ಮಟ್ಟದಲ್ಲಿ ಈ ಒಂದು ರಮಾತಾಯಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಸರ್ಕಾರ ಹತ್ರ ನನ್ನ ನೇತೃತ್ವದಲ್ಲಿ ನಾನು ಜಿಲ್ಲಾ ಸಂಚಾಲಕನಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇನೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಹಿರಿಯರು, ನಮ್ಮ ಮುಖಂಡರು, ಅದೇ ರೀತಿ ನಮ್ಮ ಅಧಿಕಾರಿ ಪ್ರೇಮ್ ಸಾಗರ್ ದಾಂಡೇಕರ್, ಅನಿಲ್ ಬೆಲ್ದಾರ್ ಸರ್, ನಮ್ಮ ರಮೇಶ್ ಡಾಕುಳಿಗಿ, ಅದೇ ರೀತಿ ರಾಜ್ಕುಮಾರ್ ಬನ್ನೀರ್, ಇದೇ ರೀತಿ ಎಲ್ಲ
ಹಿರಿಯ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಅನಂತ ಧನ್ಯವಾದ ಹೇಳ್ತೇನೆ. ಅದೇ ರೀತಿ ರಮಾತಾಯಿ 127ನೆಯ ಜಯಂತಿ ಉತ್ಸವಕ್ಕೆ ಶುಭಾಶಯ. ಧನ್ಯವಾದ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ ಕುಳ್ಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.